ನಮಸ್ತೆ. 27/7/2026 ಸೋಮವಾರ. ಇವತ್ತಿನ ಸೂರ್ಯೋದಯ 6 ಗಂಟೆ 4 ನಿಮಿಷಕ್ಕೆ, ಸೂರ್ಯ ಅಸ್ತಮನ ಸಂಜೆ 6:48ಕ್ಕೆ. ಇವತ್ತಿನ ತ್ರಯೋದಶಿ ತಿಥಿ ಇದೆ. ಅಂದರೆ ಸಂಜೆ 4:14ವರೆಗೂ. ಆ ನಂತರ ಚತುರ್ದಶಿ. ಚತುರ್ದಶಿ ನಾಳೆ ಮುಗೀತದೆ. ಚತುರ್ದಶಿ ಮುಗಿದ ಮೇಲೆ ಬರುವಂಥದ್ದು ಏನು ಅಂತಂದರೆ ಶುಕ್ಲ ಪಕ್ಷದಲ್ಲಿ ಹುಣ್ಣಿಮೆ. ಹಂಗಾಗಿ ಈ ದಿನದಲ್ಲಿ ಮೂಲ ನಕ್ಷತ್ರ ಫಸ್ಟ್ ಇದೆ ಅಂತಂದರೆ 10:28ವರೆಗೂ. ಆ ನಂತರ ಬರೋದು ಪೂರ್ವಾಷಾಢ ನಕ್ಷತ್ರ. ಮೂಲ ನಕ್ಷತ್ರ ಇರುವವರೆಗೂ ಕಾರ್ಯಸಿದ್ಧಿ. ಆದರೆ ಧನಹಾನಿ ಅಂತ ಒಂದು ವಿಷಯ ಇರೋದರಿಂದ ಹಣಕಾಸಿನ ವಿಷಯದಲ್ಲಿ ಕೊಡುವ ತಗೊಳ್ಳೋ ವಿಷಯಗಳಲ್ಲಿ ತಕರಾರಿಲ್ಲದೆ ತೊಂದರೆ ಇಲ್ಲದೆ ನೋಡ್ಕೊಳ್ಳಿ. ಆ ನಂತರ ಬರೋದು ಪೂರ್ವಾಷಾಢ ನಕ್ಷತ್ರ. ಪೂರ್ವಾಷಾಢ ನಕ್ಷತ್ರ ಬಂದ ಮೇಲೆ ಅಂದರೆ 10:28 AM ಮೇಲೆ ಮರಣ ಪ್ರಾಣನಾಶ ಅಂತ ಇರೋದರಿಂದ ಈ ದಿನ ಸರಿಯಾಗಿಲ್ಲ. ಏನಾದ್ರು ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡಬೇಕು ಅಂತಂದರೆ 10:30 ಒಳಗಡೆ ಮಾಡಿ. ಅದರಲ್ಲೂ ನಾವು ಕೊಟ್ಟಿರುವಂಥ ಒಳ್ಳೆಯ ಸಮಯಗಳನ್ನ ಇಟ್ಕೊಂಡು ಮಾಡಿ. ಆಮೇಲೆ ಶುಭವಾಗಿಲ್ಲ. ಇವತ್ತು ಚಂದ್ರನಿರೋ ಧನುರ್ ರಾಶಿಯಲ್ಲಿ. ಹಂಗಾಗಿ ದಿನಪೂರ್ತಿ ಧನುರ್ ರಾಶಿ ಇರುತ್ತದೆ. ಅದೇ ಸಮಯದಲ್ಲಿ ಮೂಲ ನಕ್ಷತ್ರ 4ನೇ ಪಾದ 10:28ವರೆಗೂ. ಆ ನಂತರ ಬರೋದು ಪೂರ್ವಾಷಾಢ. ಹಂಗಾಗಿ ಇವತ್ತಿನ ಕೆಟ್ಟ ಟೈಮ್ ಸ್ಟಾರ್ಟ್ ಆಗೋದು 10:28ನ ಮೇಲೆ. ಪೂರ್ವಾಷಾಢ ನಕ್ಷತ್ರ 1ನೇ ಪಾದ ಸಂಜೆ 5:10ವರೆಗೂ. ಆ ನಂತರ ರಾತ್ರಿ 11:51ವರೆಗೂ ಪೂರ್ವಾಷಾಢ ನಕ್ಷತ್ರ 2ನೇ ಪಾದ. ಅದಾದ ಮೇಲೆ ಪೂರ್ವಾಷಾಢ ನಕ್ಷತ್ರದ 3ನೇ ಪಾದ ಸ್ಟಾರ್ಟ್ ಆಗಿ ನಾಳೆಯವರೆಗೂ ಉಳಿದಿರೋದು ಇರುತ್ತದೆ. ಇವತ್ತಿನ ರಾಹುಕಾಲ ಎಂಬಂಡ ಕಾಲವನ್ನು ನೋಡೋಣ. 7:40ರಿಂದ 9:15ವರೆಗೂ ರಾಹುಕಾಲ. 10:51ರಿಂದ 12:26ವರೆಗೂ ಯಮಕಂಡ ಕಾಲ. ಈ ರೀತಿಯಾದ ಈ ದಿನದಲ್ಲಿ ಅಭಿಜಿತ್ ಮುಹೂರ್ತ ಮಧ್ಯಾಹ್ನ 12:01ದಿಂದ 12:52ವರೆಗಿದೆ. ವಿಜಯ ಮುಹೂರ್ತ ಮಧ್ಯಾಹ್ನ 2:33ರಿಂದ 3:24ವರೆಗಿದೆ. ಇಷ್ಟೆಲ್ಲ ಇದ್ದರೂ ನಾವು ಇದರಲ್ಲಿ ಸೆಲೆಕ್ಟ್ ಮಾಡಿರುವ ಟೈಮ್ನ ಫಸ್ಟ್ ನೋಡ್ಕೊಳ್ಳೋಣ, ಅಂದರೆ ಶುಭ ಸಮಯ ಅಂತ. ಇವತ್ತು ಕೊಟ್ಟಿರುವಂಥ ಶುಭ ಸಮಯಗಳೆಲ್ಲ ಖಂಡಿತವಾಗಿಯೂ ಸ್ವಲ್ಪ ಎಮರ್ಜೆನ್ಸಿಗೆ ಮಾತ್ರನೇ. ದಿನನಿತ್ಯದ ಪೂಜಾ ಕಾರ್ಯಗಳನ್ನು ಮಾಡಬಹುದು, ಆದರೆ ಮುಹೂರ್ತ ಕಾರ್ಯಗಳಿಗಂತೂ ಈ ದಿನವಲ್ಲ. ಅದರಲ್ಲೂ 6:04ದಿಂದ 7:38ವರೆಗೆ ಮಾತ್ರನೇ ಶುಭವಾಗಿದೆ. ಆನಂತರ ಬರುವಂಥ ಸಮಯ ಮಧ್ಯಾಹ್ನ 1:45ರಿಂದ 3:22. ಇದು ಶುಭವಾಗಿದೆ, ಆದರೂ ಎಮರ್ಜೆನ್ಸಿಗೆ ಮಾತ್ರನೇ ಉಪಯೋಗಿಸಬಹುದು. ಅದೇ ಥರ ಸಂಜೆ 4:15ರಿಂದ ಸುಮಾರು 6:01 ಸಂಜೆಯವರೆಗಿದೆ. ಸಂಜೆ 7:58ರಿಂದ ರಾತ್ರಿ 9:07. ರಾತ್ರಿ 10:58ರಿಂದ 11:16. ರಾತ್ರಿ 1:53ನ ಮೇಲೆ ಅಂದರೆ ಲೇಟ್ ನೈಟ್ರಿಂದ ಶುಭವಾಗಿದೆ. ಶುಭವಾಗಿ ಅಂತಂದರೆ ಎಮರ್ಜೆನ್ಸಿ ಕಾರ್ಯಗಳಿಗೂ ಮಾತ್ರವೇ. ಯಾಕೆಂತಂದರೆ ಮರಣವು ಚಂಚಲವು ಕೂಡಿ ಬಂದಿರುವಂಥ ದಿನವಿದು. ಆದ್ದರಿಂದ ಗಮನ ಕೊಡಿ. ಇವತ್ತು 100% ಕೆಟ್ಟ ಟೈಮ್ನ ನೋಡೋಣ. ನಾವು ರಾಹುಕಾಲ ಫಸ್ಟೇ ಹೇಳಿದ್ವಿ. ಬೆಳಿಗ್ಗೆ 8:41ರಿಂದ 10:28ವರೆಗೂ ನಕ್ಷತ್ರ ವಿಷಘಟಿಕಾ ಕಾಲ. ಆಮೇಲೆ ದುರ್ಮುಹೂರ್ತ ಬರುತ್ತದೆ. ಇದು ಮಧ್ಯಾಹ್ನ 12:52 ಮೇಲೆ 1:43 ದುರ್ಮುಹೂರ್ತ. ಅದೇ ಥರ 3:24 ಮಧ್ಯಾಹ್ನದಿಂದ ಸಂಜೆ 4:15 PM ಇದು ಒಂದು ದುರ್ಮುಹೂರ್ತ. ಸಂಜೆ 6:03ರಿಂದ ಸಂಜೆ 7:56ವರೆಗೂ ಮೃತ್ಯು. ಅದಾದ ಮೇಲೆ ರಾತ್ರಿ 9:09 ಮೇಲೆ 10:56 ನಕ್ಷತ್ರ ವಿಷಘಟಿಕಾ ಕಾಲವಿದೆ. ರಾತ್ರಿ 11:18ನ ಮೇಲೆ ರಾತ್ರಿ 1:06ವರೆಗೂ ಮೃತ್ಯು. ಅದಾದ ನಂತರ ರಾತ್ರಿ 12:26 ಮೇಲೆ 1:51ವರೆಗೂ ವಿಷಕಾಲ. ಇದೆಲ್ಲ ತಿಳ್ಕೊಳ್ಳಿ. ಇಂಥ ಸಮಯಗಳು ಇವತ್ತು ಶುಭವಾಗಿ ಇಲ್ಲದೆ ಇರೋದರಿಂದ ಕೆಲವು ಕಾರ್ಯಗಳನ್ನ ಮಾಡಬೇಕು ಅಂದರೆ ಖಂಡಿತವಾಗಿ ಯೋಚನೆ ಮಾಡಬೇಕು. ಅದರಲ್ಲೂ 10:30 ಮೇಲೆ ಖಂಡಿತವಾಗಿ ಶುಭವಾಗಿಲ್ಲ. ಅಲ್ಲಿವರೆಗೂ ಕೂಡ ಮೂಲ ನಕ್ಷತ್ರನೇ. ಹಾಗಾಗಿ ಮೂಲ ನಕ್ಷತ್ರದ ಬಗ್ಗೆ ನಮಗೆಲ್ಲ ಗೊತ್ತಿರುತ್ತದೆ. ಮಕ್ಕಳು ಹುಟ್ಟೋದು ಶುಭವಲ್ಲ ಅಂತ ಎಲ್ಲರೂ ತಿಳ್ಕೊಂಡಿರ್ತಾರೆ. ಆದರೆ ಎಲ್ಲ ಯೋಗಗಳನ್ನು ನೋಡಿದ್ರೆ ಅದು ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಆದರೆ ಯೋಗಗಳು ಸರಿಯಾಗಿರಬೇಕು. ಹಾಗಾಗಿ ನಾಳೆ ದಿನ ಯೋಗದಲ್ಲಿ ಹೆಂಗಿರುತ್ತದೆ ಅಂತ ನೋಡೋಕೆ ಹೋದರೆ ಗ್ರಹಗತಿಗಳನ್ನು ತಗೊಂಡ್ರೆ ಇವತ್ತು ಗುರು ಜೊತೆ ಸೂರ್ಯನು ಕೂತಿರುತ್ತದೆ. ಆದರೂ ಗುರು ಇವತ್ತು ಬರ್ನ್ ಅಂದರೆ ಸುಟ್ಟೋಗಿದೆ. ಅಂದರೆ ಇದನ್ನು ಗುರುನ ಏನಂತೀವಿ ಅಸ್ತ ಅಂತಂತಾರೆ. ಇನ್ನು ಕೆಲವರು ಅಸ್ತಂಗತ ಅಂತಂತಾರೆ. ಹಾಗಾಗಿ ಸುಟ್ಟಿರುವ ಗುರುವಿಗೆ ಪವರ್ ಇಲ್ಲದೆ ಇರುತ್ತದೆ. ಹಾಗಾಗಿ ಇವತ್ತು ಮಕ್ಕಳು ಹುಟ್ಟಿದ್ರೆ ಒಳ್ಳೆಯದ ಅಂತಂದರೆ ಖಂಡಿತವಾಗಿಯೂ ಇಲ್ಲ. ಮುಹೂರ್ತ ಕಾರ್ಯಗಳಿಗೂ ಇಲ್ಲ. ಆದರೂ ಕೇತುವ ಜೊತೆ ಶುಕ್ರನಿದೆ. ಶುಕ್ರ ಸ್ವಲ್ಪ ಪರವಾಗಿಲ್ಲ. ಆದರೆ ಗುರುವಿನ ಅಂಶದಲ್ಲಿ ಹುಟ್ಟಿದ ಯಾರೇ ಆದರೂ ಅಂದರೆ 3ನೇ ತಾರೀಕು 12, 21, 30ನೇ ತಾರೀಕು ಮತ್ತು ಪುನರ್ವಸು ನಕ್ಷತ್ರ, ಈ ಗುರುವಿನ ನಕ್ಷತ್ರವಾದ ವಿಶಾಖ, ಅದೇ ಥರ ಇನ್ನೊಂದು ನಕ್ಷತ್ರವಿದೆ ಪೂರ್ವಭಾದ್ರ ಅಂತ. ಇವರೆಲ್ಲ
ಗುರು ಶಾಂತಿ ಮಾಡಿಕೊಳ್ಳೋದು, ಆ ಥರ ಪಡದೇ ಇರೋದು ಖಂಡಿತವಾಗಿಯೂ ಉಪಯೋಗ ಆಗುತ್ತೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.